ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಯಾಕೆ ಈ ಥರ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ನನಗೆ ಸ್ವಲ್ಪ ಶೀತ ಕೆಮ್ಮು ಆಗಿ ಗಂಟ್ಲು ಒಡೆದ್ಬಿಟ್ಟಿದೆ. ಹಂಗಾಗಿ ನಾನು ತುಂಬಾ ಸಫರ್ ಪಡ್ತಾ ಇದ್ದೀನಿ. ಆ ಉದ್ದೇಶಕ್ಕೆ ನಾನಿವತ್ತು ತಂಪಾಗಿರಲಿ ಮತ್ತು ನನ್ನ ಗಂಟ್ಲಿನ ಉರಿ ಎಲ್ಲ ಹೋಗಲಿ ಅಂತೇಳ್ಬಿಟ್ಟು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಪೊಂಗಲಲ್ಲಿ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎರಡನ್ನೂ ಮಾಡ್ತಾಯಿದ್ದೀನಿ. ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ, 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ. 1 ಲೋಟದಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ತಿನ್ನೋದ್ರಿಂದ ನಮಗೆ ಬೇಸಿಗೆಯಲ್ಲಿ ಬರ್ತಕ್ಕಂಥ ಶೀತ ನೆಗಡಿ ಕೆಮ್ಮು ಇದೆಯಲ್ಲ, ಅದಕ್ಕೆ ಸ್ವಲ್ಪ ತಂಪಾಗೂ ಇರುತ್ತೆ. ನಮಗೆ ಬಾಡಿ ಹೀಟ್ ಆಗೋದಕ್ಕೆ ಬಿಡೋದಿಲ್ಲ. ಆಮೇಲೆ ನಮಗೆ ತಿಂದ್ರೂ ಗಂಟ್ಲು ಎಲ್ಲನೂ ನೀಟಾಗಿ ನಮಗೆ ಕವರ್ ಆಗುತ್ತೆ, ಉರಿ ಅಂತ ಅನಿಸಲ್ಲ. ಹಂಗಾಗಿ ನಾನು ಈ ಒಂದು ರೆಸಿಪಿನ ನಾನು ಮಾಡೋದ್ರ ಮೂಲಕ ಎಲ್ರಿಗೂ ಯೂಸ್ ಆಗುತ್ತೆ. ಈ ಥರ ಆದಾಗ ಮಾಡ್ಕೊಳ್ಳಿ. ಹೋಟ್ಲಿನ ಊಟ ತಿಂಡಿಗಳು ಎಣ್ಣೆ ಎಲ್ಲ ಹಾಕಿರ್ತಾರೆ, ತರಿಸ್ಕೊಳಕ್ಕಾಗಲ್ಲ. ಹಾಗೆ ಮಾಡ್ಕೊಳ್ಳೋದಕ್ಕೆ ಈಸಿಯಾಗೂ ಇರಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಈ ಥರ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಇದು ತಂಪಾಗೂ ಇರುತ್ತೆ ಮತ್ತು ನುಂಗೋದಕ್ಕೂ ತುಂಬ ಸರಳವಾಗಿರುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ. ಎಲ್ಲ ಒಂದು ಸರ್ತಿ ಅಕ್ಕಿ ಮತ್ತು ಹೆಸರುಬೇಳೆನ ನಾನು ನೀಟಾಗೆ ವಾಶ್ ಮಾಡಿಕೊಂಡು ಒಂದು ಸರ್ತಿ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ, ಏನು ಹಸಿ ವಾಸನೆ ಹೋಗಬೇಕು, ಒಂದು ನೀರಿನ ಅಂಶ ಚೂರು ಡ್ರೈ ಆಗೋ ಹಂಗೆ ನಾನಿಲ್ಲಿ ಎಣ್ಣೆ ಜಾಸ್ತಿ ಬಳಸ್ತಾ ಇಲ್ಲ. ಚೆನ್ನಾಗಿರೋರು ಮಾಡ್ಕೊತೀವಿ, ಮಕ್ಕಳಿಗೆಲ್ಲ ತಿನ್ನಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಅಡುಗೆ. ಹಾಗೆಯೇ ಒಂದೊಂದು ಸರ್ತಿ ತಿಂಡಿಗೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಮಾಡಿಕೊಂಡ್ರೆ, ನಾನಿಲ್ಲಿ ಇವತ್ತು ಚಟ್ನಿ ಮಾಡ್ತಾಯಿಲ್ಲ, 2 ರೆಸಿಪಿ ಒಂದೇ ಇದರಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ತುಪ್ಪನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ನೋಡಿ, ಈ ಥರ ಸ್ವಲ್ಪ ಡ್ರೈ ಆಗಬೇಕು ಕುಕ್ಕರ್. ಆ ಥರ ಮಾಡಿಕೊಂಡು ನಾವು ಅಳತೆಗೆ ನೀರನ್ನು ಹಾಕ್ಕೊಳ್ಳೋಣ. ನಾವು ಏನು ಅಳತೆಗೆ ತಕ್ಕಂಗೆ ನೀರು ಹಾಕಿದರೆ ಅದು ಉದುದ್ರಾಗುತ್ತೆ. ಅಳತೆಗೆ ಮೀರಿದ 1-1.5 ಲೋಟದಷ್ಟು ನಾವು ನೀರನ್ನು ಇಲ್ಲಿ ಹಾಕ್ಕೊಳ್ಳೋಣ. ಯಾಕೆಂದರೆ ನಮಗೆ ತೆಳ್ಳಗೆ ಇರಬೇಕು ಪೊಂಗಲ್ಲು, ಮತ್ತು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಎರಡೂ ಕೂಡ ಸ್ವಲ್ಪ ತೆಳುವಾಗಿಯೇ ಇರಬೇಕು. ಆಮೇಲೆ ನಾವು ನೀರು ಜಾಸ್ತಿ ಬಳಸೋದಕ್ಕಿಂತನ ಅಕ್ಕಿ ಬೇಳೆ ಬೇಯುವಾಗಲೇ ಸ್ವಲ್ಪ ನೀರಿನ ಅಂಶನ ಜಾಸ್ತಿ ಹಾಕಿ ತೆಳುವಾಗಿ ಮಾಡಿಕೊಂಡ್ರೆ ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗೂ ಬೇಯುತ್ತೆ. ಹೆಸರುಬೇಳೆ ಬೇಗನೆ ಬೇಯುತ್ತೆ, ಅನ್ನದ ಜೊತೆಗಾದರೆ ಇನ್ನೂ ಚೆನ್ನಾಗೇ ಬೇಗನೆ ಬೇಯುತ್ತೆ. ನಾನು ಇದೆಲ್ಲ ಹಾಕ್ಬಿಟ್ಟು ಏನು ಅಂಟ್ಕೊಂಡಿರುತ್ತಲ್ಲ ಎಲ್ಲ ಫ್ರೈ ಮಾಡಿದಾಗ ಅದನ್ನೆಲ್ಲ ಒಂದು ಸಾರಿ ಬಿಡಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ, ನಾನು ಬೇಕಂದರೆ ನೀವು ಉಪ್ಪು ಅರಿಶಿನ ಇವಾಗಲೇ ಹಾಕ್ಕೋಬೋದು, ನಾನು ನೆಕ್ಸ್ಟ್ ಹಾಕೋಣ ಅಂತ ಬಿಟ್ಟಿದ್ದೀನಿ. 1-2 ವಿಷಲ್ ಕೂಗಲಿ ಇದು. ಆನಂತರ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲನ ಜೋಡಿಸ್ಕೊತ ಹೋಗೋಣ. ನಾನಿಲ್ಲಿ ಸ್ವಲ್ಪ ಬೆಲ್ಲನ ಹೆರ್ಕೊತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ನನಗೆ ಇವತ್ತು ಈ ಸರಿ ರೇಷನ್ನಲ್ಲಿ ಬೊಟ್ಟ ಅಚ್ಚು ಅಂತ ಬರುತ್ತೆ, ಎಷ್ಟು ಉದ್ದ, ಬೆರಳುದ್ದ ದಪ್ಪ ಆ ಥರ ಬರುತ್ತೆ. ಆ ಬೆಲ್ಲ ಸಿಕ್ಕಿರಲಿಲ್ಲ ನನಗೆ ಆರ್ಗ್ಯಾನಿಕ್ ಬೆಲ್ಲದಲ್ಲಿ. ಹಂಗಾಗಿ ಈ ಥರ ಒಂದು ದೊಡ್ಡದಾಗಿರೋ 1 kgದು ಅಚ್ಚನ್ನೇ ಕೊಟ್ಟಿದ್ದರು. ಹಂಗಾಗಿ ಅದಾದರೆ ಬೆಸ್ಟ್ ನನಗೆ. ಇದಾದರೆ ಮತ್ತೆ ಎರ್ಕೋಬೇಕು ಪದೇ. ಆದರೂ ಈ ಸರಿ ಅಲ್ಲಿ ಸಿಕ್ಕಿದ್ದು ನಾವು ತರೋ ಅಂಥ ಅಂಗಡಿಲಿ ಅದೇನೆ. ಹಂಗಾಗಿ ಅದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ 2 ಥರ ಅಡುಗೆಗೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನಾನು ಸಿಹಿ ಪೊಂಗಲ್ ಮಾಡೋದಕ್ಕೆ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ರೆಸಿಪಿ ಮಾಡ್ತೀನಲ್ಲ, ಹಾಗಾಗಿ ಇನ್ನೊಂದು ಖಾರ ಪೊಂಗಲ್ಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಉಪ್ಪು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಣಸು, ಅರಿಶಿನ ಮತ್ತು ದ್ರಾಕ್ಷಿ, ಗೋಡಂಬಿ ತೊಗೊಂಡಿದ್ದೀನಿ. ಕುಕ್ಕರ್ ಇವಾಗ 2 ವಿಷಲ್ ಆಗಿತ್ತಲ್ಲ, ಸ್ವಲ್ಪ ತಣ್ಣಗಾಗಲಿ. ನೆಕ್ಸ್ಟ್ ನಾವು ಏನು ಮಾಡೋದು ಅಂತ ಮಾಡ್ತಾ ಹೋಗೋಣ. ಇದನ್ನೆಲ್ಲನೂ ಉಪಯೋಗಿಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ.
ತುಂಬ ಆರೋಗ್ಯಕ್ಕೆ ಯೂಸ್ಫುಲ್ ಆದಂಥ ರೆಸಿಪಿ. ಅದ್ರಾಗೂ ಚಿಕ್ಕ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಬನ್ನಿ ನಾವು ಬೆಲ್ಲಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ. ಇಲ್ಲಿ ಒಂದು ಬೌಲಷ್ಟು ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ. ಅದು ಕರಗೋರಷ್ಟೊತ್ತಿಗೆ ನಾವು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎರಡಕ್ಕೂ ಬೇಕು. ಖಾರ ಪೊಂಗಲ್ಗೆ ಗೋಡಂಬಿ ಆದರೆ ಸಾಕು, ನಾವು ಸ್ವೀಟ್ ಪೊಂಗಲ್ಗೆ ಸ್ವಲ್ಪ ದ್ರಾಕ್ಷಿನೂ ಸೇರಿಸ್ಬೇಕಲ್ವಾ. ಹಾಗಾಗಿ ನಾನು ಎರಡಕ್ಕೂ ಒಟ್ಟಿಗೆನೇ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ತುಪ್ಪದಲ್ಲೇ ಜಾಸ್ತಿ ಬಳಸ್ತಾ ಇಲ್ಲ ನಾನು ಇಲ್ಲಿ ತುಪ್ಪನ. ಚೆನ್ನಾಗಿ ಹೆಲ್ದಿಯಾಗಿರೋರಾದರೆ ಸ್ವಲ್ಪ ಹಾಕ್ಕೊಳ್ರಿ, ಇನ್ನೊಂದು ಸ್ವಲ್ಪ ಚೆನ್ನಾಗೇ ಇರುತ್ತೆ ನೋಡಿ. ದ್ರಾಕ್ಷಿ ಗೋಡಂಬಿ ಎರಡಕ್ಕೂ ಆಗೋಂಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಏನು ಬೆಲ್ಲದಲ್ಲೆಲ್ಲ ಸೋಸ್ಕೊಂಡಿದ್ವಲ್ಲ ಅದನ್ನು ನಾನು ಉಪಯೋಗಿಸ್ಕೊಂಡು ಫಸ್ಟು ಪಾಯಸ ರೆಸಿಪಿನ ಮಾಡ್ತಾಯಿದ್ದೀನಿ. ಅಂದರೆ ಪೊಂಗಲ್, ಸ್ವೀಟ್ ಪೊಂಗಲ್ ಅಥವಾ ಸ್ವೀಟ್ ಪಾಯಸ ಅಂತಲೂ ಹೇಳ್ಬೋದು, ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಅದರಲ್ಲಿ ಎಷ್ಟು ಗಸಿ ಇದೆ ಬೆಲ್ಲದಲ್ಲಿ, ಹಂಗಾಗಿ ಸೋಸ್ಕೋಬೇಕು. ನಾನು ಒಂದರಲ್ಲೇ ಮಾಡೋದ್ರಿಂದ ಕೂಗಿದಂಥ ಹೆಸರುಬೇಳೆ ಅನ್ನನ ಒಂದು 2.5 ಸ್ಪೂನನ್ನು ಯೂಸ್ ಮಾಡಿಕೊಂಡು ಸ್ವೀಟ್ ಪೊಂಗಲನ್ನು ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಮತ್ತೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂದರೆ ಏನು ಫ್ರೈ ಮಾಡ್ಕೊಂಡಿದ್ವಲ್ವ ದ್ರಾಕ್ಷಿ ಗೋಡಂಬಿನ, ಅದನ್ನು ಸಮೇತ ಸ್ವಲ್ಪ ಅದಕ್ಕೂ ಹಾಕ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪನೇ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಾಗೆ ಏಲಕ್ಕಿ ಲವಂಗ ಪುಡಿನೂ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡೋಣ. ಆಲ್ರೆಡಿ ಅದು ನುಣ್ಣಗಾಗಿ ಬೆಂದಿದೆ ಚೆನ್ನಾಗಿ, ಆದರೂ 1 ಸರಿ 2 ಸರಿ ಎಲ್ಲನೂ ನೀಟಾಗಿ ಬೆಲ್ಲದ ಜೊತೆ ಕೂಡೋ ಥರ ಕೂಡಿಸ್ಕೊಂಡು 1 ಕುದಿ ಬಂದರೆ ಸಾಕು ನೋಡಿ. ಈ ಥರ ಆಗುತ್ತೆ, ಘಮ ಘಮ ಅಂತ ಇದೆ. ಆ ವಾಸನೆಗೇ ಶೀತ ಎಷ್ಟೋ ರಿಲೀಫ್ ಆದಂಗೆ ಆಗುತ್ತೆ. ಆವಾಗ ಅದೆಲ್ಲ ಕುದ್ದ ನಂತರ ನಾವು ಒಂದು ಸ್ವಲ್ಪ ಹಾಲನ್ನು ಹಾಕಿ ಇಳಿಸ್ಬೇಕು. ಬೆಲ್ಲ ಹಾಕಿರೋದ್ರಿಂದ ಕುದಿಸ್ಬಾರ್ದು ಹಾಲನ್ನು. ನಾವು ಸ್ಟವ್ ಆಫ್ ಮಾಡಿ ನಂತರ ಹಾಲನ್ನು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಾನಿಲ್ಲಿ ಕಾಯಿ ಹಾಲು, ಅದು ಕೊಬ್ಬರಿ ತುರಿ ಏನನ್ನು ಯೂಸ್ ಮಾಡಿಲ್ಲ, ಹಂಗಾಗಿ ಹಾಲು ಹಾಕಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ನೈವೇದ್ಯಕ್ಕೂ ಕೂಡ ಕೊಡಬೇಕಿತ್ತು, ಹಾಗಾಗಿ ಸ್ವೀಟ್ ರೆಸಿಪಿನೂ ಕೂಡ ನಾನು ಜೊತೆಗೆ ಮಾಡಿದೆ. ಅದೆಲ್ಲ ಮುಗೀತು ಪಾಯಸದ್ದು. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತೇಳಿದರೆ ಖಾರ ಪೊಂಗಲ್. ಹೆಸರು ಬೇಳೆ ಅಷ್ಟನ್ನೇ ಯೂಸ್ ಮಾಡ್ಕೊಂಡು ನಾನಿಲ್ಲಿ ಖಾರ ಪೊಂಗಲನ್ನು ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಕೂಗಿಸಿದ ನಂತರ ಅದೆಲ್ಲ ಕಚ್ಚಿರುತ್ತೆ ಕುಕ್ಕರ್ಗೆ, ಹಂಗಾಗಿ ಸ್ವಲ್ಪ ನೀರನ್ನೆಲ್ಲ ಅದಕ್ಕೆ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಬಿಡಿಸ್ಕೋಬೇಕು ಅಂಟ್ಕೊಂಡಿರೋದನ್ನೆಲ್ಲನ. ಹಂಗಾದರೆ ಚೆನ್ನಾಗಿ ಎಲ್ಲನೂ ಬಿಟ್ಕೊಳ್ಳುತ್ತೆ. ಆವಾಗ ನಾವು ಒಂದು ಸರ್ತಿ ಸ್ಪ್ರೆಡ್ ಮಾಡಿ ಅದಕ್ಕೆ ಏನು ಒಗ್ಗರಣೆ ಮಾಡಿದ್ವಲ್ಲ ದ್ರಾಕ್ಷಿ ಗೋಡಂಬೆ, ಅದನ್ನು ಅದಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಒಗ್ಗರಣೆ ಮಾಡೋಣ. ಇಲ್ಲಿ ಸ್ವಲ್ಪ ನಾನು ಲೈಟಾಗಿ ಎಣ್ಣೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ನನಗೂ ಮನೆಯವ್ರಿಗಿಬ್ಬರಿಗೂ ಶೀತ ಕೆಮ್ಮು ಇರೋದ್ರಿಂದ ಸ್ವಲ್ಪನೇ ಆಯಿಲನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ. ನಾನು ಬರೀ ಪೊಂಗಲ್ ಮಾಡೋದಾಗಿದ್ದರೆ ಅದಕ್ಕೆ 1-2 ಹಸಿಮೆಣ್ಸಿನ್ಕಾಯಿ, ಮೆಣಸು, ಅರಿಶಿನ, ಉಪ್ಪು ಹಾಕಿ ಕೂಗಿಸ್ಕೊಂಡ್ಬಿಡ್ತಾಯಿದ್ದೆ. ಸ್ವೀಟ್ ಮಾಡಿದ್ರಿಂದ ನಾನು ಮತ್ತೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಯಾಕೆಂದರೆ ಅನ್ನದಲ್ಲೇ ಕೂಗಿದ್ರೆ ಚೆನ್ನಾಗಿ ಮೆಲ್ಟಾಗಿರೋದು ಮೆಣಸಿನ್ಕಾಯಿ. ಆದರೆ ನಾನಿಲ್ಲಿ ಮೇಲೆ ಹಾಕೋದ್ರಿಂದ ಸ್ವಲ್ಪ ಫ್ರೈ ಆಗಲಿ ಮೆಣಸಿನ್ಕಾಯಿ. ಅದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಏನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಒಣೊಣಕ್ಲಾಗಿ ಇದೆ ನಂದು ಒಗ್ಗರಣೆ. ಬೇಕಂದರೆ ನೀವು ಇನ್ನೂ ಸ್ವಲ್ಪ ತುಪ್ಪ ಎಣ್ಣೆನ ನೀವು ಯೂಸ್ ಮಾಡ್ಬೋದು. ಹಾಗೆ 1 ಇಂಚು ಶುಂಠಿ ತಗೊಂಡಿದ್ನಲ್ಲ, ಆ ಶುಂಠಿನೂ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ. ಮತ್ತು ಹಾಗೆ ರೈಸು ಬೇಳೆ ಕೂಗಿಸಿದ್ನಲ್ಲ ಅದಕ್ಕೂ ಹಾಗೆ ಸ್ವಲ್ಪ ಅರಿಶಿನೂ ಹಾಕ್ತಾಯಿದ್ದೀನಿ ನೋಡಿ. ಅದೆಲ್ಲ ಆದ ನಂತರ ನಾನು ಸ್ವಲ್ಪ ಮೆಣಸಿನ ಪುಡಿನೂ ಕೂಡ ಅದಕ್ಕೆ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಅದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ನಾನು ತೋರಿಸ್ಲಿಲ್ಲ ನಿಮಗೆ ಎಲ್ಲ ಐಟಮ್ ತೋರಿಸುವಾಗ. ಏನಪ್ಪ ಅದು ಅಂತೇಳಿದರೆ ಹಿಂಗು. ಇದಕ್ಕೆ ಫೇಮಸ್ ಅಂತಂದರೆ ಹಿಂಗೆ ಹಾಕಿದ್ರೇ ಪೊಂಗಲ್ ಟೇಸ್ಟು ತುಂಬಾ ರುಚಿಯಾಗಿ ಬರೋದು, ಅದು ಪೊಂಗಲ್ ಅನ್ನಿಸ್ಕೊಳ್ಳೋದು. ಹಂಗಾಗಿ ಹಿಂಗನ್ನು ಹಾಕಿ ಒಗ್ಗರಣೆ ಎಲ್ಲ ಅದಕ್ಕೆ ಹಾಕಿ ಒಂದು ಸರ್ತಿ ಕೂಡಿಸ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಒಂದು ಸರ್ತಿ ಬಿಸಿ ಮಾಡೋಣ ಸಾಕು.
ಇದಕ್ಕೆ ಟೊಮೆಟೊ ಬೇಡ, ಮತ್ತು ಹುಣಸೆಹಣ್ಣು ಬೇಡ, ಇನ್ನೊಂದು ಏನು ಬೇಡ. ಇಷ್ಟರಲ್ಲೇ ತುಂಬಾ ಚೆನ್ನಾಗಾಗುತ್ತೆ. ಆರೋಗ್ಯ ಚೆನ್ನಾಗಿರೋ ಅಂಥವ್ರು ಇದಕ್ಕೊಂದು ಸ್ವಲ್ಪ ತಿಳಿ ಕಾಯಿ ಚಟ್ನಿ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ. ಒಂದೊಂದು ದಿವಸ ತಿಂಡಿಗೆ ಇನ್ನೂ ಸ್ವಲ್ಪ ಬೇಕು ಅನಿಸುತ್ತೆ. ನಾವು ಈ ಥರ ಅಡುಗೆಗಳನ್ನ ಜಾಸ್ತಿ ಮಾಡಲ್ಲ, ಯಾಕೆಂದರೆ ಉಳಿದ್ರೆ ಗಟ್ಟಿಯಾಗಿಬಿಡುತ್ತಲ್ಲ, ತಿನ್ನೋಕ್ಕೆ ಇಷ್ಟಪಡಲ್ಲ. ಬಿಸಿದಾದರೆ ಸಖತ್ತಾಗಿ ತಿಂತಾರೆ. ಹಂಗಾಗಿ ಒಂದೂಟಕ್ಕಾಗಂಗೆ ಮಾಡ್ಕೊಳ್ಳೋದು. ಇದನ್ನು ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಳ್ರಿ. ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿಲ್ಲ, ಸ್ವೀಟು ಪೊಂಗಲ್ ಜೊತೆಗೆ ಇದನ್ನು ತಿನ್ನೋದ್ರಿಂದ ನಾನು ಇದೆರಡನ್ನೇ ಮಾಡಿದ್ದೀನಿ. ಒಂದೇ ಒಂದು ಕುದಿ ಬರೋದಂಗೆ ಒಂದು ಸರಿ ಕೂಗಿಸಿ ಇದನ್ನು ಆಫ್ ಮಾಡಿಕೊಂಡ್ರೆ ಸಾಕು. ನಿಮಗೆ ತೆಳ್ಳು ಎಷ್ಟು ಯಾವ ಥರ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಅದನ್ನು ತಿಕ್ನೆಸ್ ಮಾಡ್ಕೊಳ್ಳಿ ಸ್ವಲ್ಪನ. ನಾನು ನೋಡಿ ಈ ಕನ್ಸಿಸ್ಟೆಂಟ್ ಒಳಗೆ ನಾನು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟರೆ ಇದೇ ತುಂಬಾ ಗಟ್ಟಿ ಆಗುತ್ತೆ. ಆದಷ್ಟು ಈ ಪದಾರ್ಥಗಳನ್ನೆಲ್ಲ ನಾವು ಬಿಸಿ ಬಿಸಿ ಇದ್ದಾಗಲೇ ತಿಂದಾಗ ತುಂಬ ಟೇಸ್ಟಿ ಅನಿಸುತ್ತೆ. ಹಾಗೂ ಇನ್ನೊಂದು ಸ್ವಲ್ಪ ಬೇಕು ಅಂತಲೂ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ರೆಸಿಪಿ. ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ತುಪ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ರಿ, ಹೆಲ್ದಿಯಾಗಿರೋರು ಅಂತ ಹೇಳ್ತಾ ಇದ್ದೀನಿ. ಈ ಥರ ಬಂದಿದೆ ನೋಡಿ. ಪಾಯಸನೂ ಕೂಡ ಈ ಥರ ಬಂದಿದೆ. ನೈವೇದ್ಯಕ್ಕೂ ಕೂಡ ಎರಡನ್ನೂ ಕೂಡ ಒಂದೊಂದು ಬೌಲಲ್ಲಿ ಹಾಕ್ಬಿಟ್ಟು ನಾನು ನೈವೇದ್ಯಕ್ಕೆ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ಈ ಬೇಸಿಗೆ ಟೈಮಲ್ಲಿ ತಂಪು ಅನಿಸುತ್ತೆ, ಹೊಟ್ಟೆ ತಣ್ಣಗಾಗುತ್ತೆ. ಅಕ್ಕಿನೂ ತಂಪು, ಹೆಸ್ರುಬೇಳೆನೂ ತಂಪು. ಹಂಗಾಗಿ ನಾವು ಈ ಅಡುಗೆಗಳನ್ನ ಈ ದಿನಗಳಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.